ಇದು ಮುಲ್ಕಿ ಅರಮನೆದ್ದು ಕುದುರೆ ಶಾಂಭವಿ ಅಂತ ಹೆಸರಿಟ್ಟಿದ್ದೇವೆ. ಇದು ರಾಜಸ್ಥಾನದಿಂದ ತರಿಸಿದ್ದೇನೆ ನಾನು. ಕುದುರೆ ತಕ್ಕೊಳ್ಳೋದು ಸುಲಭ, ಸಾಕೋದು ಕಷ್ಟ. ತಕ್ಕೊಳ್ಳಿಕ್ಕೆ ಏನು ದೊಡ್ಡ ಸಂಗತಿ ಏನಿಲ್ಲ. ಸೊ ಇದು ನನ್ನ ತಂದೆಗೆ ಪಟ್ಟ ಆಗಿದೆ. ಅವ್ರು ಮುಲ್ಕಿ ಸೀಮೆದ ಅರಸರು. ಇದು 800 ವರ್ಷದ ಇತಿಹಾಸ ಇರುವಂಥದ್ದು. ನಮ್ಮ ಮೊದಲಿಂದು ಅರಮನೆ 1 ಎಕರೆಗಿಂತ ಮೇಲೆ ಇತ್ತು. ಇಲ್ಲಿ ಮುಲ್ಕಿ ಸೀಮೆ ಅರಸು ಕಂಬಳ ಅಂತ ಆಗ್ತದೆ, ಅದು ಭಾರಿ ಫೇಮಸ್ ಕಂಬಳ, ಅಲ್ಲೇ ಆಗ್ತದೆ. ಇದರಲ್ಲಿ ತಂದೆಯವರು ಕೂತ್ಕೊಳ್ಳುವಾಗ ಇದನ್ನು ತೆಗಿತಾರೆ, ಅದನ್ನು ಹಾಗೆ ಕಾಲಿಡಬಾರ್ದು ಅಂತ ಹೇಳುವ ಕ್ರಮ, ಅದಕ್ಕೆ ತೆಂಗಿನಕಾಯಿ ಇಟ್ಟಿದ್ದಾರೆ. ಪಟ್ಟ ಆಗೋದಲ್ಲ, ಗುತ್ತಿನವರಿಗೆ ಗಡಿ ಆಗೋದು ಅಂತ, ಕೈಗೊಂದು ಬಳೆ ಹಾಕಿ ಗಡಿ ಆಗೋದು ಅಂತ ಹೇಳ್ತಾರೆ ಅದಕ್ಕೆ. ಅದೆಲ್ಲ ಕಾರ್ಯಕ್ರಮಗಳು ಇಲ್ಲಿ ಆಗ್ತದೆ. ಬೈ ಚಾನ್ಸ್ ಇಲ್ಲಿ ಆಗದಿದ್ದರೆ ಪೊಲೀಸ್ ಸ್ಟೇಷನ್ ಹೋಗುವಂಥದ್ದು ಉಂಟು. ಬಟ್ ಮ್ಯಾಕ್ಸಿಮಮ್ ನಮ್ಮೂರಿದ್ದ ವ್ಯವಸ್ಥೆಯಲ್ಲಿ ಸಾಧಾರಣ ಮಟ್ಟಿಗೆ ಇಲ್ಲಿ ಆಗ್ತದೆ. ಎಲ್ಲರಿಗೆ ಈ ಮಣ್ಣಿನ ಬಗ್ಗೆ ಗೌರವ ಇದೆ, ಭಕ್ತಿ ಇದೆ. ರೆಗ್ಯುಲರ್ ಮೇಂಟೆನೆನ್ಸ್ ಮಾತ್ರ ನಿಮಗೊಂದು ತಿಂಗಳಿಗೆ 40,000 ಅಂತೂ ಮಿನಿಮಮ್ ಇಡಬೇಕು. ಸ್ನೇಹಿತರೆ, ನಾನು ಇವತ್ತು ಯಾವ ಊರಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ. ನೋಡ್ಬೋದು ನನ್ನ ಹಿಂದೆ ತೆಂಗಿನ ಮರಗಳಿದೆ ಲೈನಾಗಿ. ತೆಂಗಿನ ಮರಗಳು ಎಲ್ಲಿ ಹೆಚ್ಚಾಗಿದೆ ಅಂತ ಹೇಳಿದರೆ ಮಂಗಳೂರಲ್ಲಿ ಜಾಸ್ತಿ. ಮಂಗಳೂರಿಗೆ ಬಂದಿದ್ದೀನಿ. ಮಂಗಳೂರಲ್ಲಿ ಒಂದು ಅರಮನೆನ ನಿಮಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ. ನೋಡಿ, ಅರಮನೆ ನನ್ನ ಮುಂದೆನೇ ಕಾಣಿಸ್ತಿದೆ. ಮುಲ್ಕಿ ಸೀಮೆ ಅರಮನೆ ಅಂತ ಹೇಳಿದ್ದು. ಅದ್ರ ಮುಂದೆನೇ ಭತ್ತದ ಗದ್ದೆನ ಮಾಡಿದರೆ ಹೆಂಗಿದೆ ನೋಡಿ ನಮ್ಮ ಕರ್ನಾಟಕದ ನೇಚರು. ನಮ್ಮ ಕರಾವಳಿಗೆ ಬಂದರೆ ಇಲ್ಲೇ ಒಂದು ರೀತಿಯಾಗಿ ನೇಚರು, ಪಕ್ಕದಲ್ಲೇ ಮನೆ, ಗದ್ದೆ, ತೋಟ, ಬೀಚು, ಸಮುದ್ರ ಎಲ್ಲ ಇರುತ್ತೆ. ಬಟ್ ಆಗಿನ ಕಾಲದಲ್ಲಿ ಒಂದು ರೀತಿಯಾಗಿ ರಾಜ ವೈಭವದಿಂದ ಮೆರೆದಂಥ ಒಂದು ಅರಮನೆ ಇದು. ಆಡಳಿತ ಮಾಡಿದಂಥ ಒಂದು ಮನೆತನ ಇದು. ಆ ಮನೆತನದವರು ಕೂಡ ಇವಾಗಲೂ ಇದ್ದಾರೆ.